ಲವಣ್ಯ, ಈಗ ತೃಪ್ತಿ ಆಯಿತು ನನ್ನ ಮನಕ್ಕೆ. ನೀ ಗೈದ ಈ ನೃತ್ಯ ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಈ ಕೋಗಿಲೆ ಮೌನವಾಗಿರಬೇಕು ಅಲ್ಲವೇ ರಾಣಿ? ಈ ನಿಮ್ಮ ಮಾತನ್ನು ಮೌನವಾಗಿತ್ತು ಸೋಲ ಎಂಬ ಪದದಿಂದ ಮೊದಲು ಕೆತ್ತು ಹಾಕಿ ನನ್ನನ್ನು ಸತಿಯ ಸ್ಥಾನಕ್ಕೆ ಕಳುಹಿಸಿ ನೀವು. ಇನ್ನೂ ತಡವಿಲ್ಲ ರಾಣಿ. ಚಂದಿರನಂತ ಚಲೋ ಹೊಂದಿದ ನಿನ್ನ ಬಾಳು ಬಂಗಾರದ ಬಂತ ಬಾಳು ನಾನು ಮಾಡುತ್ತೇನೆ. ಅದಕ್ಕೆ ತಾನೇ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೆಸಿದ್ದೇನೆ. ಆ ನಿನ್ನ ಕನಸಿನ ವರ ಯಾರು? ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ ಅವನು? ವರ ಸೂಪರ್ ಸಬ್ ಇನ್ಸ್ಪೆಕ್ಟರ್. ನಿನ್ನ ಸೌಂದರ್ಯದ ಪರಿಚಯ ಅವನಿಗೆಲ್ಲವನ್ನು ಹೇಳಿದ್ದೇನೆ. ಅವನು ನನಗಿಂತ ನಿನಗೆ ಹೇಳಿ ಮಾಡಿಸಿದ ಮೂರ್ತಿ. ಒಪ್ಪಿಗೆ ಸೂಚಿಸಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ನಿನ್ನ ಮದುವೆ ಸಮಾರಂಭಕ್ಕೆ. ಹೌದು, ಅವನು ಇನ್ಸ್ಪೆಕ್ಟರ್ ಇದ್ದಾಗಲೇ ನೀನು ಮಾಡುವ ಕಾರ್ಯ ನಾನು ಮಾಡುವ ಕಾರ್ಯ ನೆರವೇರಬಹುದು. ಆದ್ರೆ ಮುಂದೊಂದು ದಿನ ರೈಲು ತಪ್ಪಿದ ಹಳಿ ಆಗಬಾರ್ದು. ವಿಚಾರ ಮಾಡಿ ಹೆಜ್ಜೆ ಇಡಿ ನೀವು. ಎಲ್ಲವನ್ನು ಬಲ್ಲವಳ ಮುಂದೆ ನಾನು ಚಿಲ್ಲರ್ನಾಗಿ ಚಾಡಿ ಹೇಳಿದಂತೆ ನಿನಗೆ ಎಲ್ಲವನ್ನು ಕಲಿಸುವುದೇ ಲಾವಣ್ಯ. ಹೆಣ್ಣಾದ ಮಧುರೆಯಿಂದಲೇ ರಾಮಾಯಣವಾಗಲಿಲ್ಲವೇ? ಕಣ್ಣಿಲ್ಲದ ಧೃತರಾಷ್ಟ್ರನಿಂದಲೇ ರಾಮಾಯಣ ರಾಜ್ಯಭಾರವಾಗಲಿಲ್ಲ. ಕಾಲಿಲ್ಲದ ಎಳುವವರನಿಂದಲೇ ಸೂರ್ಯದೇವನ ರಥ ಓಡಲಿಲ್ಲವೇ? ಇಷ್ಟೆಲ್ಲ ನಿರ್ದೇಶನ ನಿನ್ನ ಮುಂದಿದ್ದರು ನಾನು ನಿನಗೆ ಮತ್ತೆ ಕಲಿಸುವುದೇ ಲಾವಣ್ಯ. ಆದ್ರೂ ಮಹಿಷಾಸುರನನ್ನು ಕೊಲ್ಲಲು ಹರಿಹರ ಬ್ರಹ್ಮನ ಶಕ್ತಿಯನ್ನು ಪಡೆದುಕೊಂಡಳು ಆ ದೇವತೆ. ಅದಕ್ಕೆ ತಕ್ಕ ಉತ್ತರ ಆಗಲಿ ನಿನ್ನ ಮೋಹದ ಬಲಿಗೆ ಆ ಧರ್ಮರಾಜರ ಬೀರರನ್ನು ಕೆರೈ ಕೈ ಹಿಡಿದ ನಿನ್ನ ಗಂಡನಿಂದಲೇ ಅವರನ್ನು ಬೀದಿ ಪಾಲಾಗಿಸಿ ಆ ವರಲಕ್ಷ್ಮಿಯನ್ನು ಯಾವ ಕಮಲದ ಕೆಸರಿನಲ್ಲಿಯೂ ಕೂಡುವ ಹಾಗೆ ನೀನು ಮಾಡಿ ತೋರಿಸು. ಮುಂದಿನ ಹಂತದ ಕಂತೆಯಲ್ಲಿ ನಾನು ನಿನಗೆ ಮೊದಲಿಗೆ ಹೇಳಿಕೊಡುವೆ ಲಾವಣ್ಯ. ಹೇ ಲಾವಣ್ಯ, ಬೇಗ ಈಗ ಹಾಡುತ್ತಾ ಹೋಗೋಣ ನಿನ್ನ ಮದುವೆ ಮಂಟಪಕ್ಕೆ ಬಾ.